ಹಾಯ್ ಹಲೋ ವ್ಯೂವರ್ಸ್ ವೆಲ್ಕಮ್ ಟು ಜೆ ಕೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಟಾಪಿಕ್ ಏನಂದ್ರೆ ಮೊಬೈಲ್ ಬ್ಯಾಟ್ರಿ ಫಾಸ್ಟ್ ಆಗಿ ಡ್ರೈ ಆಗ್ತಿದೆಯಾ, ಈ 7 ಸೆಟ್ಟಿಂಗ್ಸ್ನ ಈಗಲೇ ಫಿಕ್ಸ್ ಮಾಡಿ. ಓಕೆ, ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿ ಬ್ಯಾಟ್ರಿ ಬೇಗ 100% ಚಾರ್ಜ್ ಮಾಡಿದ್ರು ಮಧ್ಯಾಹ್ನಕ್ಕೆ 20% ಆಗಿಬಿಡ್ತಿದೆಯಾ, ಹೊಸ ಫೋನ್ ಇದ್ರೂ ಕೂಡ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಆಗ್ತಿದೆಯಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇದು ನಾನು ನಿಮಗೆ ಮೊಬೈಲ್ ಬ್ಯಾಟರಿ ಫಾಸ್ಟಾಗಿ ಯಾಕೆ ಡ್ರೈ ಆಗುವ ಪ್ರಮುಖ ಕಾರಣಗಳು ಮತ್ತು ಅದನ್ನು ಫಿಕ್ಸ್ ಮಾಡುವ 7 ಈಸಿ ಟ್ರಿಕ್ಸ್ ಬಗ್ಗೆ ತಿಳಿಸ್ತೇನೆ. ಓಕೆ, ಫಸ್ಟ್ ಒನ್, ನೀವು ಸ್ಕ್ರೀನ್ ಬ್ರೈಟ್ನೆಸ್. ಮೊದಲ ಕಾರಣ, ಸ್ಕ್ರೀನ್ ಬ್ರೈಟ್ನೆಸ್ನ ಜಾಸ್ತಿ ಇಟ್ಕೊಂಡಿರ್ತೀರಾ. ಹೆಚ್ಚಿನ ಜನರು ಆಟೋ ಬ್ರೈಟ್ನೆಸ್ನ ಆಫ್ ಮಾಡಿ ಫುಲ್ ಬ್ರೈಟ್ನೆಸ್ನ ಇಟ್ಕೊಂಡು ಬಳಸ್ತಾ ಇರ್ತಾರೆ. ಇದು ಕೂಡ ಪ್ರಮುಖ. ತುಂಬ ವೇಗವಾಗಿ ಡ್ರೈ ಮಾಡುತ್ತೆ ಬ್ಯಾಟ್ರಿ. ಅದರಿಂದಾಗಿ ಆಟೋ ಬ್ರೈಟ್ನೆಸ್ನ ಆನ್ ಮಾಡ್ಕೊಳ್ಳಿ ಮತ್ತು ಅಥವಾ ಅಗತ್ಯವಿದ್ದಾಗ ಮಾತ್ರ ಬ್ರೈಟ್ನೆಸ್ನ ಆನ್ ಮಾಡಿ. ಹೆಚ್ಚಿಸಿ. ಟಿಪ್ 2, ಬ್ಯಾಕ್ಗ್ರೌಂಡ್ ಆ್ಯಪ್ಸ್. ಎರಡನೇ ಕಾರಣ, ಬ್ಯಾಕ್ಗ್ರೌಂಡಲ್ಲಿ ಆ್ಯಪ್ಸ್. ನೀವು ಬಳಸದೇ ಇರುವ ಆ್ಯಪ್ಸ್ ಕೂಡ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗ್ತಿದ್ರೆ ಸೆಟ್ಟಿಂಗ್ಸ್ಗೆ ಹೋಗಿ ಬ್ಯಾಟ್ರಿ ಅಲ್ಲಿ ಬ್ಯಾಕ್ಗ್ರೌಂಡ್ ಯೂಸೇಜ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅಗತ್ಯ ಇರುವ ಆ್ಯಪ್ಸ್ ಕೂಡ ಇರುತ್ತವೆ, ಅಲ್ಲಿ ರಿಸ್ಟ್ರಿಕ್ಟ್ ಮೋಡ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಆಫ್ ಮಾಡ್ಕೊಳ್ಳಿ. ಇದು ಒಂದು ಕಾರಣ. ಟಿಪ್ 3, ಲೊಕೇಶನ್ ಸರ್ವಿಸ್. ಮೂರನೇ ಕಾರಣ, GPS ಅಥವಾ ಲೊಕೇಶನ್ ಸರ್ವಿಸ್ ಯಾವಾಗಲೂ ಆನ್ ಮಾಡಿದರೆ ಬ್ಯಾಟ್ರಿ ಬೇಗ ಖಾಲಿಯಾಗುತ್ತೆ. ಬಳಸಿದ ಸಮಯದಲ್ಲಿ ಲೊಕೇಶನ್ ಆಫ್ ಮಾಡಿ. ಟಿಪ್ 4, 120 ಹರ್ಟ್ಜ್ ರಿಫ್ರೆಶ್ ರೇಟ್ ಇರುತ್ತೆ. ನಿಮ್ಮ ಫೋನ್ 120 ಹರ್ಟ್ಜ್ ರಿಫ್ರೆಶ್ ರೇಟ್ ಅಥವಾ 144 ಹರ್ಟ್ಜ್ ಡಿಸ್ಪ್ಲೇ ಹೊಂದಿದ್ರೆ ಹೆಚ್ಚು ಬ್ಯಾಟ್ರಿ ಬಳಸ್ತಿರುತ್ತೆ. ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಸ್ಟ್ಯಾಂಡರ್ಡ್ ರಿಫ್ರೆಶ್ ರೇಟ್ ಅಥವಾ 60 ಹರ್ಟ್ಜ್ಗೆ ಬದಲಾಯಿಸಿ, ಬ್ಯಾಟ್ರಿ ಲೈಫ್ ಹೆಚ್ಚಾಗುತ್ತೆ. ನೆಕ್ಸ್ಟ್ ಟಿಪ್ 5, ಡಾರ್ಕ್ ಮೋಡ್. ಆಮ್ಲೈಡ್ ಡಿಸ್ಪ್ಲೇ ಇರುವ ಫೋನ್ಗಳು ಡಾರ್ಕ್ ಮೋಡ್ ಬಳಸಿದರೆ ಬ್ಯಾಟ್ರಿ ಸೇವ್ ಆಗುತ್ತದೆ. ಸೆಟ್ಟಿಂಗ್ಸ್ಗೆ ಹೋಗಿ ಡಿಸ್ಪ್ಲೇ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಡಾರ್ಕ್ ಮೋಡ್ ಆನ್ ಮಾಡ್ಕೊಳ್ಳಿ. ಓಕೆ. ಟಿಪ್ 6, ಅನ್ವಾಂಟೆಡ್ ನೋಟಿಫಿಕೇಶನ್. ಅಗತ್ಯವಿಲ್ಲದ ಆ್ಯಪ್ಸ್ಗಳು ನೋಟಿಫಿಕೇಶನ್ ಕಳಿಸ್ತಲೇ ಇರುತ್ತದೆ. ಆದ್ದರಿಂದ ಸ್ಕ್ರೀನ್ ಮತ್ತೆ ಆನು, ಬ್ಯಾಟ್ರಿ ಬಳಕೆ ಹೆಚ್ಚಾಗುತ್ತೆ. ನೋಟಿಫಿಕೇಶನ್ ಬಂದಂಗೆಲ್ಲ ಆನ್ ಆಗಿರುತ್ತಲ್ಲ, ಆವಾಗ ಬ್ಯಾಟ್ರಿ ಆಫ್ ಆಗುತ್ತೆ. ಅಗತ್ಯವಿಲ್ಲದವನ್ನ ನೋಟಿಫಿಕೇಶನ್ ಆಫ್ ಮಾಡಿ. ಟಿಪ್ 7, ಬ್ಯಾಟ್ರಿ ಹೆಲ್ತ್. ನಿಮ್ಮ ಫೋನ್ 2 ಅಥವಾ 3 ವರ್ಷ ಹಳೆಯದಾಗಿದ್ದರೆ ಬ್ಯಾಟ್ರಿ ಹೆಲ್ತ್ ಕಡಿಮೆ ಆಗಿರುತ್ತೆ. ಬ್ಯಾಟ್ರಿ ಹೆಲ್ತ್ 80%ಗಿಂತ ಕಡಿಮೆ ಇದ್ದರೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಬಗ್ಗೆ ಯೋಚಿಸಿ. ಓಕೆ, ಬ್ಯಾಟ್ರಿನ ರಿಪ್ಲೇಸ್ಮೆಂಟ್ ಮಾಡಿ. ಓಕೆ, ಈ 7 ಸೆಟ್ಟಿಂಗ್ಸ್ ಚೇಂಜ್ ಮಾಡಿದರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಬ್ಯಾಕಪ್ ಖಂಡಿತವಾಗಿ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ. ಟೆಕ್ನಾಲಜಿ ಸಂಬಂಧಪಟ್ಟಂಥ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್. ಬಾಯ್.